ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆ ಕ್ರೀಡಾ ಮನೋಭಾವನೆಯನ್ನ ಬೆಳೆಸಿಕೊಳ್ಳಬೇಕು. ಕ್ರೀಡೆಯಿಂದ ಮಕ್ಕಳ ದೈಹಿಕ ಬಲಾಢ್ಯತೆ, ದೈಹಿಕ ಆತ್ಮಸ್ಥೈರ್ಯದೊಂದಿಗೆ ತಮ್ಮ ಜೀವನದ ಗುರಿಯನ್ನ ಮುಟ್ಟಬಹುದು ಎಂದು ಶಾಸಕ ಟಿ ರಘುಮೂರ್ತಿ ಮಕ್ಕಳಿಗೆ ಕಿವಿಮಾತು ಹೇಳಿದರು. ವಲಯ ಮಟ್ಟದಲ್ಲಿ ಈಗ ವಲಯ ಮಟ್ಟದಿಂದ ತಾವು ಹಾಜರಾಗಿದ್ರೆ ಇಲ್ಲಿ ಪ್ರಾರಂಭ ನೀವು ಭಾಗವಹಿಸಿದಿರಾ. ವಲಯದಲ್ಲಿ ಯಾರೆಲ್ಲ ಗೆಲ್ತೀರಾ ತಾವು ತಾಲೂಕು ಮಟ್ಟಕ್ಕೆ ಬರ್ತೀರಾ. ತಾಲೂಕು ಮಟ್ಟದಲ್ಲಿ ಯಾರು ವಿಜಯಶಾಲಿಗಳಾಗ್ತಾರೆ ಅವರು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದಿಂದ ರಾಷ್ಟ್ರೀಯ ಮಟ್ಟ. ಹಾಗಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಯಾರೆಲ್ಲ ಇದು ಮಾಡ್ತಾರೆ ಅವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನೀವೆಲ್ಲ ಮೊನ್ನೆ ತಾನೇ ಈ ಒಲಿಂಪಿಕ್ ಅಲ್ಲಿ ನೋಡಿದಿರಲ್ಲ ಕ್ರೀಡೆಗೆ ಎಷ್ಟು ಮಹತ್ವ ಇದೆ. ಏನು ನಾವು ಶಿಕ್ಷಣ ವ್ಯವಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡೋಂಥ ಸಂದರ್ಭದಲ್ಲಿ ಬರೀ ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡೆನೂ ಕೂಡ ಬಹಳಷ್ಟು ಮುಖ್ಯ ಆಗ್ತದೆ. ವಿಶೇಷವಾಗಿ ದೈಹಿಕವಾಗಿ ಆರೋಗ್ಯವಾಗಿರ್ಬೇಕಂದ್ರೆ ಬಹಳಷ್ಟು ಜನ ರ್ಯಾಂಕ್ ಬರ್ತಾರೆ, ಬಹಳಷ್ಟು 100% ಇರ್ತಾರೆ, ದೈಹಿಕವಾಗಿ ಅವ್ರು ಬಹಳಷ್ಟು ವೀಕ್ ಆಗಿರ್ತಾರೆ. ಅದ್ರ ಜೊತೆಗೆ ಕ್ರೀಡೆ ಆಡೋದ್ರ ಜೊತೆಗೆ ಏನು ನಮ್ಮ ದೈಹಿಕ ಆರೋಗ್ಯವನ್ನು ಕಾಪಾಡೋದ್ರ ಜೊತೆಗೆ ಮಾನಸಿಕವಾದ ಆರೋಗ್ಯನೂ ಕೂಡ ಅದರಲ್ಲಿ ಅದು ವೃದ್ಧಿಗೊಳ್ಳುತ್ತೆ. ಖಂಡಿತವಾಗ್ಲೂ ಕೂಡ ಇಂಥ ಒಂದಕ್ಕೊಂದು ಪೂರಕವಾದ ಒಂದು ವ್ಯವಸ್ಥೆ, ಈ ವ್ಯವಸ್ಥೆಯೊಂದಿಗೆ ನಾಯಕತ್ವದ ಗುಣ, ದೇಶ ಪ್ರೇಮ ಇವೆಲ್ಲನೂ ಸೇರಿರ್ತದೆ. ಹಾಗಾಗಿ ಇವೆಲ್ಲ ನೋಡ್ತಾ ಇದ್ರ ಯಾರೆಲ್ಲ ಕ್ರೀಡೆಯಲ್ಲಿ ಬಹಳಷ್ಟು ಹೆಚ್ಚಿನದಾಗಿರ್ತಾರೆ ಅವ್ರನ್ನ ನೀವು ನೋಡಿದಿರ. ಬಹುಶಃ ಅವ್ರು ಫಿಲ್ಮ್ ಆಕ್ಟರ್ಗಿನ್ನ ಬಹಳಷ್ಟು ಆರಾಧ್ಯ ದೇವರು ಅಂತಾರೆ. ನೀವೆಲ್ಲ ಕ್ರಿಕೆಟ್ ನೋಡ್ತೀರಾ, ಕ್ರಿಕೆಟ್ ಅಲ್ಲಿ ನಮ್ಮ ದೇಶ. ಇವರು ನಗರದ ಬಿಸಿನೀರು ಮುದ್ದಪ್ಪ ಪ್ರೌಢಶಾಲೆಯ ಆವರಣದಲ್ಲಿ ಆಯೋಜಿಸಿರುವ ವಲಯ ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಇನ್ನು ಈ ಸಂದರ್ಭದಲ್ಲಿ ಮಕ್ಕಳ ಜೊತೆ ಶಾಸಕರು ಪ್ರತಿಜ್ಞಾ ವಿಧಿಯನ್ನ ಮಾಡಿದ್ರು. ಇನ್ನು ಈ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುರೇಶ್, ಚಳ್ಳಕೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೀರಭದ್ರಪ್ಪ, ಪರಶುರಾಂಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಶಿಧರ್, ಜಿಟಿ ಶ್ರೀನಿವಾಸ್, ಸುನಿಲ್ ನಾಯಕ್ ಸೇರಿದಂತೆ ಅನೇಕರು ಇದ್ರು. ಬರ್ರ